ನಮ್ಮ ಸಿನಿಮಾ ನಿಜಾಗೆ 3 ಅವಾರ್ಡ್ಗಳು ಬಂದಿತ್ತು. ಒಂದು ಅತ್ಯುತ್ತಮ ಕನ್ನಡ ಸಿನಿಮಾ, ಮತ್ತೆ ಅತ್ಯುತ್ತಮ ಪೋಷಕ ನಟಿ, ಮತ್ತೆ ಅತ್ಯುತ್ತಮ ಬಾಲನಟ. ಸೊ ಆ ಕಾರಣದಿಂದಾಗಿ ನಾವು ಇಲ್ಲಿದ್ದೇವೆ, ನಿಮ್ಮನ್ನೆಲ್ಲ ಸೇರಿ ಒಂದು ನಿಮ್ಮೊಟ್ಟಿಗೆ ಈ ಇನ್ಫಾರ್ಮೇಶನ್ ಅಫಿಷಿಯಲಿ ಹಂಚ್ಕೊಳ್ಳುವಂತ, ಎರಡನೇದು ಒಂದು ಥ್ಯಾಂಕ್ ಯು ಹೇಳುವಂತ. ಬಿಕಾಸ್ 2022ರಲ್ಲಿ ನಾವು ಅನೌನ್ಸ್ ಮಾಡಿದಾಗಿಂದ ರಕ್ಷಿತ್ ಶೆಟ್ಟಿ ಅವರ ಪ್ರೊಡಕ್ಷನ್ ಬ್ಯಾನರ್ ಪನಮ ಸ್ಟುಡಿಯೋಸ್ ಅಲ್ಲಿ ಅವರು ಪ್ರೊಡ್ಯೂಸ್ ಮಾಡಿ ರಿಲೀಸ್ ಆಗ್ತಿದೆ ಅಂತ ನಾವು ಅನೌನ್ಸ್ ಮಾಡಿದ ದಿವಸದಿಂದ ಕಂಟಿನ್ಯೂಸ್ಲಿ ಮೀಡಿಯಾದಲ್ಲಿ ಇದರ ಬಗ್ಗೆ ಪ್ರಚಾರವೂ ಆಗಿದೆ. ಬಿಕಾಸ್ ಇಂಥ ಚಿಕ್ಕ ಸಿನಿಮಾಕ್ಕೆ ಏನೇ ಚಿಕ್ಕ ಪ್ರಚಾರ ಆಗಲಿ ಅದು ದೊಡ್ಡ ಪ್ರಚಾರನೇ ನಮಗೆ. ಇಟ್ ಹೆಲ್ಪ್ಸ್ ಅಸ್ ಟು ರೀಚ್ ಔಟ್ ಟು ಬಿಗರ್ ಆಡಿಯನ್ಸ್. ಸೊ ಅನೌನ್ಸ್ಮೆಂಟ್ 2022ರಲ್ಲಿ ಆಗಿರೋ ಅನೌನ್ಸ್ಮೆಂಟ್ ಇಂದ ಹಿಡಿದು ಇವಾಗ ನೀವು ಮೊನ್ನೆ ಅನೌನ್ಸ್ ಆಗಿರೋ ಅವಾರ್ಡ್ ತನಕ ಕಂಟಿನ್ಯೂಸ್ಲಿ ನೀವು ಸಪೋರ್ಟ್ ಮಾಡಿದಿರಿ. ಯು ಹ್ಯಾವ್ ಪಬ್ಲಿಷ್ ಅಬೌಟ್ ದ ಫಿಲ್ಮ್, ಅದಕ್ಕೆ ಏನೇ ಇನ್ಫಾರ್ಮೇಶನ್ ಬರಲಿ ಅದ್ರ ಬಗ್ಗೆ ಹಾಕಿದ್ದೀರಾ. ಸೊ ಒಂದು ಬಿಗ್ ಥ್ಯಾಂಕ್ ಯು ನಿಮಗೆ ಅದು ಹೇಳುವಂತ ಆ್ಯಂಡ್ ಈ ಇನ್ಫಾರ್ಮೇಶನ್ ಈ ನ್ಯೂಸ್ನ ಹಂಚ್ಕೊಳ್ಳುವಂತ ಆಯ್ತಾ. ಸೊ ಬಿಗ್ ಥ್ಯಾಂಕ್ ಯು. ಈ ಸಿನಿಮಾ ಐ ಥಿಂಕ್ 2022ರಲ್ಲಿ ನಾವು ಶೂಟ್ ಮಾಡಿರೋದು. ಐ ಥಿಂಕ್ 4 ವರ್ಷ ಆಯ್ತು. ನೀವು ತುಂಬಾ ಚಿಕ್ಕವನಿದ್ದ ಅವಾಗ. ಇವಾಗ ಬಾಲನಟ ಅಂದ್ರೆ ನನ್ನಿಂದ ಒದ್ದಾಗಿದ್ದಾನೆ ಈಗ. ಬಟ್ ಇಂಥ ಒಂದು ಸಿನಿಮಾ ಹೇಳಬೇಕಾದ್ರೆ, ಬಿಕಾಸ್ ಇಟ್ಸ್ ನಾಟ್ ಅ ಕಮರ್ಷಿಯಲ್ ಫಿಲ್ಮ್ ಅಲ್ಲ, ಒಂದು ಚಿಕ್ಕ 11 ವರ್ಷದ ಹುಡುಗನ ಕಥೆ. ಮೊದಲನೇ ಸೀನಿಂದ ಹಿಡಿದು ಕೊನೆಯ ಸೀನ್ ತನಕ ಇವನೇ ಕಾಣಿಸ್ತಾನೆ ಸಿನಿಮಾದಲ್ಲಿ. ಅಂಡ್ ಅಂತ ಸಿನಿಮಾಕ್ಕೆ ಒಂದು ಬೆನ್ನೆಲುಬಾಗಿ ಇಂಥ ರಕ್ಷಿತ್ ಶೆಟ್ಟಿ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್. ಬಿಕಾಸ್ ಬಹಳ ಒಂದು ಸಿನಿಮಾ ಮಾಡ್ತೇನೆ ಅನ್ನೋದು ಬಹಳ ಸುಲಭ ನಾನು ಆಸ್ ಎ ನಿರ್ದೇಶಕ. ಬಟ್ ಅದಕ್ಕೆ ಬಂಡವಾಳ ಹಾಕಿ ಅದನ್ನ ತೆರೆ ತನಕ ತರೋ ತನಕ ಅದನ್ನ ರಿಲೀಸ್ ಮಾಡ್ಲಿಕ್ಕೆ ಒಂದಿಷ್ಟು ಬಂಡವಾಳ ಬೇಕಲ್ಲ, ಅಲ್ಲಿ ತನಕ ಒಂದು ಬೆನ್ನೆಲುಬಾಗಿ ಸಪೋರ್ಟ್ ಆಗಿದೆ ಇಂಥ ರಕ್ಷಿತ್ ಶೆಟ್ಟಿಗೆ ಥ್ಯಾಂಕ್ಸ್. ಅಂಡ್ ಅದಕ್ಕೆ ಒಂದು 3 ಅವಾರ್ಡ್ ಬಂದಿದೆ ನಮಗೆ, ದೊಡ್ಡ ವಿಷಯನೇ. ಬಿಕಾಸ್ ಕನ್ನಡದಲ್ಲಿ ಇತ್ತೀಚೆಗೆ ರೀಸೆಂಟ್ ಹಿಸ್ಟ್ರಿಯಲ್ಲಿ ಐ ಥಿಂಕ್ ಇಲ್ವಾ ಅಂತ ಒಂದೇ ಸಿನಿಮಾಕ್ಕೆ ಕಾಂತಾರ ಇದೆ. ಕಾಂತಾರ ಇಸ್ ಎಕ್ಸೆಪ್ಷನಲ್ ಕೇಸ್. ಅದು ಬಿಟ್ಟು ಮೊದಲನೇ ಬಾರಿಗೆ ಕನ್ನಡದಲ್ಲಿ ಒಂದು ಪೋಷಕ ನಟಿಗೆ ಪ್ರಶಸ್ತಿ ಬಂದಿರೋದು ರೂಪಶ್ರೀ ಮ್ಯಾಮಿಗೆ. ಅದು ನಮ್ಮ ಕುಡ್ಲದವರಿಗೆ ಬಹಳ ಖುಷಿ ಕೊಟ್ಟ ವಿಷಯ. ಮತ್ತೆ ಅತೀಶಿಗೆ ಐ ಥಿಂಕ್ ಈ ಸಿನಿಮಾ ರಿಲೀಸ್ ಆದಾಗಲೂ ಅಂಡ್ ಸಿನಿಮಾ ರಿಲೀಸ್ ಆಗೋ ಮೊದಲು ನಮ್ಮ ಸಿನಿಮಾ ಒಂದಿಷ್ಟು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿತ್ತು. ಅಲ್ಲಿ ಫ್ರಾನ್ಸ್ ಅಲ್ಲೂ ಅವಾರ್ಡ್ ವಿನ್ ಆಗಿದ್ದ ಬೆಸ್ಟ್ ಆಕ್ಟರ್ ಅಂತ, ಐ ಥಿಂಕ್ US ಅಲ್ಲೂ ಅವಾರ್ಡ್ ವಿನ್ ಆಗಿದ್ದ ಬೆಸ್ಟ್ ಆಕ್ಟರ್ ಅಂತ. ಅದೆಲ್ಲ ಮುಗಿಸಿ ಇಲ್ಲಿ ಬಂದು ನಮ್ಮ ರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಿ ಅದನ್ನು ಗುರುತಿಸಿದ್ದಕ್ಕೆ ನನಗೆ ಬಹಳ ಖುಷಿ ಕೊಟ್ಟಿದೆ ಈ ಎರಡು ಅವಾರ್ಡ್ಗಳು ಆಯ್ತಾ. ಸೊ ಇವರಿಬ್ರು ಮಾತಾಡ್ತಾರೆ, ಅದ್ರ ಮೇಲೆ ನಿಮ್ಗೆ ಏನಾದ್ರು ಕೇಳಲಿಕ್ಕಿದ್ರೆ ಖಂಡಿತವಾಗಿಯೂ ಕೇಳಿ. ಥ್ಯಾಂಕ್ ಯು ಸೋ ಮಚ್. ಯಾನೊಂದು ಎನಿದಿನ ಕೊಂಚ ಅವಾರ್ಡ್ ತಿಕ್ಕೊಂಡು ಬಂದು ನಾಟಕದ ಬತ್ತಿನ ತುಳು ಫಿಲ್ಮ್ ಆದಪ್ಪು, ಕನ್ನಡ ಫಿಲ್ಮ್ ಆದಪ್ಪು ವಾ ಮೂವಿ ಮಂತಿನಲ್ಲಿ ಹಿಂಗೆ ಸಪೋರ್ಟ್ ಬಂದಿನ ಕುಲ್ ಮೀಡಿಯಾ. ಸೊ ಅಂಚಾದು ಈ ಖುಷಿ ಫಸ್ಟ್ ಆಫ್ ಆಲ್ ನಿಗಲ್ ನೋಟ್ ಪಟನರ ಎಂಗಲ್ ಬೈದೀನಿ ಇದ ಕೂಡ ವಾ ವಿಡಿಯೋಗಳ ತಿಕ್ಕಿದ್ದೆ ಫಸ್ಟ್ ಟೈಮ್ ಬತ್ತೀನಿ ನಿಕ್ಲೆ ಮಾತ್ರೆಗಳು ಪನ್ಕ ಬಂದ್ರಿ ನಿಮಗೆ ದುಂಬುಲ ಸಪೋರ್ಟ್ ಮಾಡ್ಲಾರೆ ನನ್ನ ನಿಗಲ ಮಾತೆಲ್ಲ ಸಪೋರ್ಟ್ ಇಂಚನೆ ಬೋಡು ಈತು ಮಲ್ಲ ಅವಾರ್ಡ್ ಬೈದನು ಗೊತ್ತುಜಿ ಇಂಚ ಬೈದನು ಇಂಚ ತಿಕ್ಕಿದನು ಬಂದು ಗೊತ್ತುಜಿ ಅದು ಕ್ರೆಡಿಟ್ ಮಾತಿಗೆ ನಾ ಡೈರೆಕ್ಟ್ರಿಗೆ ಬೋಡು ದಯಪಂಡ ಯಾನು ಈತ್ ಪುಟ್ಟ ಮಲ್ಲಿ ನಂಚಿನ ಕ್ಯಾರೆಕ್ಟರ್ ಒಂಥರ ಡಿಫ್ರೆಂಟ್ ಆಗಿ ನಂಚಿನ ಆಕ್ಟಿಂಗ್ ನನಗೆ ಪದಿನಿ ಡೈರೆಕ್ಟರ್ ಅರೇಪಲ ಪನ ನಿಂತಿರು ಪಕ್ಕ ನ್ಯಾಚುರಲ್ ಆದ ಮಂತ್ರಿ ಬುಡ್ಚಿ ಬಂತು ಮೂವಿ ತೂರಾಗ ಎಂಕೆ ಅನಿಸಿಡು ಈತ್ ಎನ್ನ ಸಿನಿ ಜರ್ನಿಡು ಬೇತಿನೊಂಚಿ ಪ್ಯಾಟರ್ನ್ ಆಕ್ಟಿಂಗ್ ಬನ್ನಡ ಡೈರೆಕ್ಟರ್ ದೇಪದಿರು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೇಗಲ ಅಂಚನೆ ಐಗೊಂಜಿ ಆರ್ಟ್ ಫಿಲಮ್ ಮಲ್ಪುಡ್ ಪಡೆ ಒಂಜಿ ಬಂಡವಾಳ ಪಾರ್ಟಿಗೆ ಒಂದು ಧೈರ್ಯ ಬೋಡು. ಸೊ ನಮ್ಮ ರಕ್ಷಿತ್ ಶೆಟ್ಟಿಗೆ ಒಂದು ಧೈರ್ಯ ಮತ್ತೊಂದು ಕಾಸು ಪಾಡ್ತೀರು. ಸೊ ಅರೆಗಲ ಒಂದು ಮಸ್ತ್ ಥ್ಯಾಂಕ್ಸ್. ಮತ್ತೆ ಆತೀಶ್ ನನ್ನ ಮಗನ ಕ್ಯಾರೆಕ್ಟರ್ ಬಂದಿನಿ ಒರಿಯಕ್ಕೆ ಸಾಧ್ಯ ಜೇಪಲ್ಲ ಗಿವ್ ಅಂಡ್ ಟೇಕ್ ಪನ್ಪೆ. ನನ್ನ ಹಸ್ಬೆಂಡ್ ಕ್ಯಾರೆಕ್ಟರ್ ಬಂದಿನಿ ಪ್ರಕಾಶ್ ತುಮಿನಾಡು ಅಕಲ್ನ ಆತೀಶ್ ನಕನ ಆಕ್ಟಿಂಗ್ ಇತ್ನೆಡು ಬಹುಶಃ ಏನಾಡ್ದ ಆ ಆಕ್ಟಿಂಗ್ ಬರ ಸಾಧ್ಯ ಆಡ್ ಪನ್ಪೆ ఒక కూడా నన్నర మాత్రిల తరతాకాದ ನಿಕಲ ಮಾತಿನ ಸಪೋರ್ಟ್ ನನಲ ಇಂಚನೆ ಬೋರ್ಡ್. ಥ್ಯಾಂಕ್ ಯು. ಕನ್ನಡದು ಬೆಸ್ಟ್ ಕನ್ನಡ ಮೂವಿ ಮಿಥ್ಯಾಸ ಮಸ್ತ್ ಮೂವಿ ನೋಡ್ಕೆ ಯಾರೇ ಪಪ್ಪ ಐತೆ ಒಂದು ಹೊಸ ಫೀಲಿಂಗ್ ಬೈತೆ. ಅಂಡ್ ಸುಮನ್ಸ್ ಯಾನ್ ಮಸ್ತ್ ಥ್ಯಾಂಕ್ಸ್ ಪನ್ಪೆ. ಯಾಕಂಡ ಯಾನ್ ಎಂಕ್ ಮಿಥ್ಯಾ ದಾಲ ಬರೋಂದಿಚ್ಚಂಡು ABCD ಎಲ್ಲ ಬರೋಂದಿಚ್ಚಂಡು ಮಿಥ್ಯಾದ ಅಂಡ್ ಅದ ಮಂದೆ ರೋಲ್ ಮಂತಿನ ಮಾತ ಮಸ್ತ್ ಡಿಫ್ರೆಂಟ್ ಇತ್ತು. ಸ್ಕ್ರಾಚ್ ಇರ್ದೆ ನಾನು ಆ ರೋಲ್ ನಿಂಚ ಪೋರ್ಟ್ರೇ ಮಾಡ್ಕೊಡೊಂದು ಮೇಲೆ ಫನ್ ಕೊಟ್ಟಿದೆ ಎನ್ನೊಟ್ಟಿಗೆ ಇರ್ತೇವೆ ಇಡೀ ವರ್ಕ್ಶಾಪ್ ಬಿಟ್ಟು ಮಾತಾ ಸೀನ್ಲ ಒಟ್ಟಿಗೆ ಇರ್ತೇವೆ. ಮಸ್ತ್ ಥ್ಯಾಂಕ್ಸ್ ಈಗ. ಅಂಡ್ ರೂಪಾ ವರ್ಕಾಡಿ ಮಾಮರಿಗ್ಲ ಮಸ್ತ್ ಥ್ಯಾಂಕ್ಸ್. ಅಂಡ್ ರಕ್ಷಿತ್ ಸರ್ಗೂ ಮಸ್ತ್ ಥ್ಯಾಂಕ್ಸ್ ಪಂತ. ನಿಕ್ಲೆಗ್ ಮಾತಾಡಿಗ್ಲ ಸಪೋರ್ಟ್ ಮಸ್ತ್ ಥ್ಯಾಂಕ್ಸ್. ಅಂಡ್ ಎಸ್ಪೆಷಲಿ ನನ್ನ ಸಪೋರ್ಟ್ ಮಾತ್ರ ತೂನಾಗ ಏಜ್ ಕ್ಯಾಟಗರಿ ತೂ ಅಂತ ಏಜ್ ತಿಕ್ಕುಡು ಜೋಕ್ಲೇದು ಸ್ವಲ್ಪ 16 ಮುಟ್ಟ ಮಾತ್ರ ನಿಂತೇನೆ ನ್ಯಾಷನಲ್ ಅವ್ರು ಆಕ್ಚುಲಿ ತಿಕ್ಕು
ಸೊ ಅವಾಗ ನೆನ್ಪತ್ತ ನನ್ನ ಪೋಣ್ ನನ್ನ ಇಚ್ಚಿ ನ್ಯಾಷನಲ್ ಅವಾರ್ಡ್ ಲೈಕ್ ಬೆಸ್ಟ್ ಚೈಲ್ಡ್ ಆಕ್ಟರ್ ಅವಾರ್ಡ್ ತಿಕ್ಕುಚಿಂದು ಆಯ್ತಾ ರಟ್ 3 ತಿಂಗಳು ಬೊಕ್ಕನೆ ನ್ಯಾಷನಲ್ ಅವಾರ್ಡ್ ಅನ್ನೋ ಅನ್ಸ ಮಸ್ತ್ ಖುಷಿ ಆಯ್ತು ಮಲ್ಲ ಕನಸಾನಿ ಫಿಲ್ಮ್ ಏಪಲ್ ಆಪಿಸು ಎಂಕ್ ನಿಗಲ್ ನಂಜಿನಗಲ ಮಸ್ತ್ ಜನ ಎಂಕ್ ಏಪಲ್ ಬ್ಲೆಸ್ ಮಂದುಂಡಿದ್ದೆ ರೂಪ ಕೈ ರೆಡ್ಡೆ ಅವಾರ್ಡ್ ಬಂದು ಜಾತ್ ಜನಕ್ಕೆ ಬಂತೇನೆ ರೂಪ ಕೈ ರೆಡ್ಡೆ ಅವಾರ್ಡ್ ಈಗ ಒಂದು ಅಂಚ ಅವಾರ್ಡ್ ಇಂಚ ಅವಾರ್ಡ್ ಬಂದು ಆ ಬ್ಲೆಸ್ಸಿಂಗ್ಸ್ ಇವಾಗ ನಿಗಲ ಮಾತೆಲ್ಲ ಪ್ರೀತಿ ದೇವೇರ್ನ ದಯ ಇದಕ್ಕೆ ಗೊತ್ತು ಚೀಕ್ವಲ್ ಅವಾರ್ಡ್ ಇಕ್ಕೆ ಸಾಧ್ಯ ಇದು ನೆಂಗೆ ಒಂದು ಅವ್ರು ತಿಳ್ತೀರ ಅದೇ ಇವಾಗ ಕರೆಗೂ ಎನ್ನ ಲೈಫ್ ಹೊಡಿತು ಜರ್ನಿ ಇಡ್ಲ ಎನ್ನ ಪಪ್ಪಗೆ ಎಲ್ಲ ಫೋನ್ ಬಂದಿದ್ದೀರ ಮಗ ಇಂಚ ತಿಕ್ಕದಿ ಪಂತಿನ ಆಯ್ಕೆ ಫಸ್ಟ್ ಟೈಮ್ ನನ್ನ ಪಪ್ಪಗೆ ನಡುಗುಜಿ ಫೋನ್ ಬರೋದಿರ್ತೀವಿ ಅರ್ಜೆಂಟ್ ಇನ್ನ ಮಗಳಿಗೆ ದಾದೆ ಅವಾರ್ಡ್ ತಿಕ್ಕಿ ಬಂದು ನನ್ನ ಪಪ್ಪ ನನಗೆ ಗೊತ್ತು ನ್ಯಾಷನಲ್ ಗೆ ಬರೋದಿರ್ತೀರಿ ಪಪ್ಪ ಬಟ್ ಅಮ್ಮನ್ ಮಿಸ್ ಮಾಡ್ದೆ ಯಾನು ಮಸ್ತ್ ಏನೋ ನಿಂತು ನಿಂಗೆ ಮೊದಲ ನೀನು ಅಮ್ಮ ಇರುತ್ತಲ್ಲೈತೆ ಮಸ್ತ್ ಸೆಲೆಬ್ರೇಷನ್ ಮಲ್ವೇರು ನನ್ನ ಮಗಳಿಗೆ ಗೊತ್ತಿದ್ದಿನ ಅವಾರ್ಡ್ ತಿಕ್ಕಟ್ ಬಂದು ಸೊ ಓಕೆ ಒಲಾಡ ಒಂದು ಬ್ಲೆಸ್ಸಿಂಗ್ ಉಪ್ಪಾರ ನಂದು ಬೇಕು ರೂಪ ಎಡ್ಡೆ ಅವಳು ದಿಕ್ಕಿ ರೀಚ್ ಆಪರೆ ಪಲ ಪೋದು ಬಂದು ನಾತು ಮಾತೆಲ್ಲ ದೊಂಕುದೇರು ಇರು ನಾತು ಮಾತೆಲ್ಲ ಪಂತೇರು ಅವು ಖುಷಿ ದೊಡ್ಡ ಮರೆತು ಹೋಗ್ಬಿಡ್ತಾನೆ ಏಪಲ್ ನಮ್ಮ ದೊಂಕು ನಮ್ಮನ್ನು ಕೊಡಿದಿಲ್ಲ ಬಿತ್ತು ಮನೆಗೆ ಹಾಕುದಿ ಸೊ ಅಕ್ಕಲೆಲ್ಲ ಥ್ಯಾಂಕ್ಸ್ ಮಾತೆರೆಗಳ ಈ ಚಿಕ್ಕ ಮಾತೆಲ್ಲ ಮೋಕೆ ಮಲ್ಪೇರು ಏನಲ್ಲ ಲೈಫ್ ಒಂದು ಹೋಗ್ಕೊಂಡು ಅದ್ರಾಗಿತ್ತು ಬಸ್ ದಾವಣ ತಾದ ಏತೆತ್ತರೆಕೊಂಡಾಯ್ತು ಬಿರಿ ನಿಖಿಲ್ ಅಂತ ಖಂಡಿತ ಉಲ್ಲ ಖಂಡಿತ ಒಂದು ಸ್ಟೇಜಿಗೆ ಇರ್ತಿಲ್ಲ ಆಗುದಿಲ್ಲ ನಲ್ಲ ಆನೇನು ಕಂಟಿನ್ಯೂ ಮಾಡ್ತಾರೆ ಈ ಪೇಮೆಂಟ್ ಖಂಡಿತ ದಯಪಂಡ ಎಂಕ್ ಗೊತ್ತಿನ ಮಟ್ಟಿಗೆ ಒಂದು ಆರ್ಟ್ ಫಿಲಮ್ ಮಲ್ಪುನಾಗ ರಿಟರ್ನ್ಸ್ ಬರ್ಕೊಂಡು ಬಂದು ನಾವು ಸುಪ್ಪುಜೇರಿಗಿಲ್ಲ ಯಾಕಂದ್ರೆ ಥಿಯೇಟರ್ ವಾರದಿನ ಬಲಿ ಪೂಜಿ ನಮ್ಮ ಕೊರಮ ಮಲ್ದ ಜಿಟಿಗೆ ರಿಲೀಸೇ ಮಲ್ದಿದ್ದೀರಿ ಅವಾಗ ಬಲಿ ಪೂಜಿ ಹೆಂಗ್ ಗೊತ್ತು ಬಲಿ ಪೂಜೆ ಮಾಡಿ ಅವಾಗ ನಾವು ಒಂದು ಕಾಂಪ್ರಮೈಸ್ ಮಂತಕಾಗ ನಮಗೆ ಚಾನ್ಸ್ ಕೊಡ್ನಾಗ ಅಂತ ಕಮರ್ಷಿಯಲ್ ನಾವು ಬರ್ಕೋಸ್ಕರ ಮಲ್ಪೋದೆ ಮೂವಿ ಆರ್ಟ್ ಫಿಲಮ್ ಬಂದು ಹೆಲ್ಪ್ ಮಲ್ದಲೆ ಕಾಪಣ್ಣ ಕಮ್ಮಿ ಪೇಮೆಂಟ್ ಇಟ್ಕೊಂಡ